ಆತ್ಮೀಯ ವಿದ್ಯಾರ್ಥಿಗಳೇ, 1ನೇ ಅಧ್ಯಾಯದ ಕೊನೆಯ ಪರಿಕಲ್ಪನೆ ರಾಜ್ಯಗಳ ಪುನರ್ರಚನೆ. Dear students, this is a last concept of first chapter, reorganization of states. See, 1947ಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಪ್ರಾಂತಗಳು ಮತ್ತು ದೇಶೀಯ ಸಂಸ್ಥಾನಗಳು ಈ ಎರಡು ಪ್ರಕಾರದ ಪ್ರದೇಶಗಳಿಂದ ಭಾರತವನ್ನು ಸ್ಪಷ್ಟಪಡಿಸಲಾಗಿತ್ತು. ಆದರೆ ಅಲ್ಲಿ ನಿರ್ದಿಷ್ಟವಾದಂತಹ ಗಡಿ ರೇಖೆಗಳು ಇಲ್ಲದೇ ಇದ್ದದ್ದ ಕಾರಣ ಭಾರತವನ್ನು ಶಾಸನಾತ್ಮಕವಾಗಿ ಅಥವಾ ಕಾಯ್ದೆಬದ್ಧವಾಗಿ ಗಡಿ ರೇಖೆಯ ಉದ್ದೇಶದಿಂದ ಗುರುತಿಸುವುದು ಅತ್ಯಂತ ಕಠಿಣವಾದಂತಹ ಕಾರ್ಯವಾಗಿತ್ತು. ಸುಮಾರು 500 ರಾಜ್ಯಗಳನ್ನು 12 ಭಾಗಗಳಲ್ಲಿ ಭಾರತದಲ್ಲಿ ವಿಲೀನಗೊಳಿಸಲಾಗಿತ್ತು. ಅವು ಬಹು ಸಂಸ್ಕೃತಿಯ ಮತ್ತು ಬಹುಭಾಷಿಕ ಬಹು ಆಚಾರ ವಿಚಾರಗಳ ರಾಜ್ಯಗಳು ನಿರ್ಮಾಣವಾಗಿತ್ತು. ಅದಕ್ಕಾಗಿ ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕು ಅನ್ನುವಂತಹ ಬೇಡಿಕೆಗಳು ಬಹಳಷ್ಟು ಪ್ರಮಾಣದಲ್ಲಿ ವ್ಯಕ್ತವಾಗಿದ್ದರ ಪರಿಣಾಮ 1950ರಲ್ಲಿ ಸಂವಿಧಾನವನ್ನು ಜಾರಿಗೆ ತಂದಾಗ ಭಾರತದಲ್ಲಿ 4 ವರ್ಗಗಳಲ್ಲಿ ರಾಜ್ಯಗಳನ್ನು ವಿಂಗಡಣೆ ಮಾಡಲಾಗಿತ್ತು. ಅವುಗಳಿಗೆ ಎ ಭಾಗದ ರಾಜ್ಯಗಳು, ಬಿ ಭಾಗದ ರಾಜ್ಯಗಳು, ಸಿ ಭಾಗದ ರಾಜ್ಯಗಳು ಮತ್ತು ಡಿ ಭಾಗದ ರಾಜ್ಯಗಳು ಅಂತ ಹೇಳಿ ಹೆಸರನ್ನು ಕೊಡಲಾಗಿತ್ತು. ಆ ಎ ಭಾಗದ ರಾಜ್ಯಗಳು ಯಾವ್ಯಾವು ಅಂತ ಹೇಳಿ ಕೇಳಿದರೆ ಅಸ್ಸಾಂ, ಬಿಹಾರ್, ಬಾಂಬೆ, ಮಧ್ಯಪ್ರದೇಶ್, ಮದ್ರಾಸ್, ಒರಿಸ್ಸಾ, ಪಂಜಾಬ್, ಯುನೈಟೆಡ್ ಪ್ರೊವಿನ್ಸಸ್ ಮತ್ತು ಪಶ್ಚಿಮ ಬಂಗಾಳ. ಅದೇ ತೆರನಾಗಿ ಬಿ ಭಾಗದ ರಾಜ್ಯಗಳು ಅಂತ ಹೇಳಿ ನಮೂದಿಸಲಾಗಿತ್ತು. ಆ ಬಿ ಭಾಗದ ರಾಜ್ಯಗಳು ಯಾವುವು ಅಂತಂದರೆ ಹೈದರಾಬಾದ್, ಜಮ್ಮು ಮತ್ತು ಕಾಶ್ಮೀರ, ಮಧ್ಯ ಭಾರತ, ಮೈಸೂರು ಅಂದರೆ ಕರ್ನಾಟಕ, ಈಗಿನ ಕರ್ನಾಟಕ, ಅಂದಿನ ಮೈಸೂರು, ಪಟಿಯಾಲ, ಪೆಪ್ಸು, ರಾಜಸ್ಥಾನ್, ಸೌರಾಷ್ಟ್ರ, ಟ್ರಾಂಕೂರ್, ಕೊಚ್ಚಿನ್ ಮತ್ತು ವಿಂಧ್ಯ ಪ್ರದೇಶ. ಇವು ಬಿ ಭಾಗದ ರಾಜ್ಯಗಳು ಅಂತ ಹೇಳಿ ಗುರುತಿಸಲಾಗಿತ್ತು. ಇನ್ನು ಸಿ ಭಾಗದ ರಾಜ್ಯಗಳು ಅಂತ ಹೇಳಿ, ಆ ಸಿ ಭಾಗದ ರಾಜ್ಯಗಳು ಯಾವುವು ಅಂತ ಹೇಳಿ ಕೇಳಿದರೆ ಅಜ್ಮೀರ್, ಭೂಪಾಲ್, ಕೂರ್ಗ್, ದೆಹಲಿ, ಹಿಮಾಚಲ್ ಪ್ರದೇಶ್, ಕಚ್, ಮಣಿಪುರ, ತ್ರಿಪುರ ಇವು ಸಿ ಭಾಗದ ರಾಜ್ಯಗಳು ಅಂತ ಹೇಳಿ ನಮೂದಿಸಲಾಗಿತ್ತು. ಇನ್ನು ಕೊನೆಯದು ಡಿ ಭಾಗದ ರಾಜ್ಯಗಳು. ಆ ಡಿ ಭಾಗದ ರಾಜ್ಯಗಳು ಯಾವುವು ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ನೋಡ್ರಿ, ಹೀಗೆ 4 ತೆರನಾಗಿ ರಾಜ್ಯಗಳನ್ನು ವರ್ಗೀಕರಣ ಮಾಡಿದ ಮೇಲೆ ಸಿ ಮತ್ತು ಡಿ ವರ್ಗದ ರಾಜ್ಯಗಳನ್ನು ರಾಷ್ಟ್ರಪತಿಯವರು ಲೆಫ್ಟಿನೆಂಟ್ ಗವರ್ನರ್ ಅವರ ಮೂಲಕ ಮತ್ತು ಚೀಫ್ ಕಮಿಷನರ್ ಅವರ ಮೂಲಕ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಅವು ಹಿಂದುಳಿದಂತಹ ಪ್ರದೇಶಗಳಾಗಿದ್ದು ಅವುಗಳನ್ನು ನೇರವಾಗಿ ರಾಷ್ಟ್ರಪತಿಯ ಅಧೀನದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆ್ಯಂಡ್ ಚೀಫ್ ಕಮಿಷನರ್ ಇವರು ಆ ಪ್ರದೇಶಗಳನ್ನು ಆಳ್ವಿಕೆ ಮಾಡ್ತಾಯಿದ್ರು. ಇದು ರಾಷ್ಟ್ರದ ಏಕತೆ, ಸಮಗ್ರತೆ, ಭಾಷೆ, ಸಾಂಸ್ಕೃತಿಕ ವೈವಿಧ್ಯತೆ ಇವುಗಳನ್ನು ಪರಿಗಣಿಸಿ ರಾಷ್ಟ್ರಕ್ಕೆ ತೊಂದರೆಯಾಗದಂತೆ ಈ ಗಡಿ ರೇಖೆಗಳನ್ನು ರಾಜ್ಯಗಳಲ್ಲಿ ಗುರುತಿಸಲಾಗಿತ್ತು. ಇದು ಒಂದು ವಿಚಾರ. ಈ ರಾಜ್ಯಗಳ ಪುನರ್ರಚನೆ ಇದು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಗಡಿ ರೇಖೆಯ ವಿಷಯವನ್ನು ಆಧಾರವಾಗಿಟ್ಕೊಂಡು ಇದು ಸರಿಯಾದಂತಹ ಪ್ರಮಾಣದಲ್ಲಿ ಇವುಗಳನ್ನು ರಚನೆ ಮಾಡಲಿಕ್ಕೆ ಆಗಿರಲಿಲ್ಲ. ಕಾರಣ ಏನಿತ್ತು ಅಂತಂದರೆ ಯಾವುದೋ ಭಾಷೆಯನ್ನು ಮಾತಾಡುವಂತಹ ಜನರು ಒಂದೇ ಕಡೆಗೆ ವಾಸವಾಗಿರಲಿಲ್ಲ. ಸಂಸ್ಕೃತಿ, ಆಚಾರ ವಿಚಾರಗಳು ಮಿಶ್ರವಾಗಿದ್ದು ಇಲ್ಲೇ ರಾಜ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಯಿತು. ಅದು ಮುಂದಿನ ವಿಷಯ. ಅವುಗಳನ್ನು ನಾನು ನಿಮಗೆ ಮುಂದಿನ ವಿವರಣೆಯಲ್ಲಿ ತಿಳಿಸ್ಕೊಡ್ತೇನೆ. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್,
reorganization of states. See, before 1947, the United India divided into two parts. First one, British provinces and princely states in the country. But there is no proper border marking between the states. Why? Because they are all multilingual states, multicultural state, multi-traditional states. More than 500 states divide into 12 parts in the country. So, on the basis of a haphazard method, we are temporarily marking a line border between the states. When the demands rises for state reorganization, then a government also think about how to reorganize and what is the base to the reorganization of states. They are thinking more about the reorganization of state. See, in 1950, when the Constitution of India come into exist, we categorized Indian states into the four parts: A part state, B part state, C part state and D part state. Which are A part, B part, C part and D part states? See, just I read here. First one, A part states: Assam, Bihar, Bombay, Madhya Pradesh, Madras, Orissa, Punjab, United Provinces and Paschim Bengal. They are all included in A part of the Constitution. We called it as A part states. B part states are Hyderabad, Jammu and Kashmir, Middle India, Mysore, present Karnataka, as mentioned in B part as a Mysore. This is old name of Karnataka state, Mysore. Patiala, Pepsu, Rajasthan, Saurashtra, Tankur, Cochin, Vindhya Pradesh. They are all B part states. Then C part states, they are Ajmer, Bhopal, Coorg, Delhi, Himachal Pradesh, Kutch, Manipur and Tripura. They are listed in C part of the Constitution. And the last one, D part of the Constitution state list, Andaman and Nicobar Islands. There comes under D part of the Constitution. See, both the C and D part states are more backward, and they are not looking like just a common state. They are more backward states. They are directly comes under the President of India, and the name of President, Lieutenant Governor and Chief Commissioners. They administrate the C and D part states. See, for the reason totalitarian of national unity and integrity, and consider the multi-culture and multi-languages and celebrations, to marking line border between states of India. See, the intention of marking up states to do not damage any cultural celebrations, religious celebrations and languages also. So, appropriately they marking, that is temporary marking between the line border. After that, government also take initiative to think about reorganization of states on the base of
and the base of language. See, linguistic principles are more helps to reorganization of Indian state from that time. Language is based to the reorganization of a state. What are the principles of language to help to the reorganization of state? How they marking the border? See, the discussion of a linguistic principle based to the reorganization of state after completion of Kannada explanation. Okay. ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ. ಸಿ, ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ. ಅಕಾರ್ಡಿಂಗ್ ಟು ಮೋತಿಲಾಲ್ ನೆಹರು ಕಮಿಟಿ, ಅಂದರೆ ಮೋತಿಲಾಲ್ ನೆಹರು ಸಮಿತಿಯ ವರದಿ ಹೇಳುವಂತೆ ಒಂದು ರಾಜ್ಯ ಸಾಕ್ಷರತೆಯನ್ನು ಸಾಧಿಸಲಿಕ್ಕೆ, ಆ ರಾಜ್ಯದ ಜನ ಪ್ರತಿನಿತ್ಯ ತಮ್ಮ ಜೀವನದ ವ್ಯವಹಾರಗಳನ್ನು ಸರಿಯಾಗಿ ಮುನ್ನಡೆಸಲಿಕ್ಕೆ ಸಾಧ್ಯವಾಗುವುದು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟಾಗ ಮತ್ತು ಒಂದು ಭಾಷೆಯನ್ನು ಮಾತನಾಡುವಂತಹ ಜನ ಒಂದೇ ಪ್ರದೇಶದಲ್ಲಿ ವಾಸವನ್ನು ಮಾಡಿದಾಗ ಅದು ಆಡಳಿತಾತ್ಮಕ ದೃಷ್ಟಿಕೋನದಿಂದನೂ ಇರಬಹುದು, ಅಭಿವೃದ್ಧಿಯ ದೃಷ್ಟಿಕೋನದಿಂದನೂ ಇರಬಹುದು ಮತ್ತು ಶಿಕ್ಷಣದ ದೃಷ್ಟಿಕೋನ, ಸಾಕ್ಷರತೆಯ ದೃಷ್ಟಿಕೋನದಿಂದನೂ ಇರಬಹುದು. ಇದು ರಾಜ್ಯಗಳ ಪುನರ್ರಚನೆಗೆ ಅತ್ಯುಪಯುಕ್ತ ಅಂತ ಹೇಳಿ ಮೋತಿಲಾಲ್ ನೆಹರು ಅವರು ಹೇಳಿದರು. ಜೊತೆಗೆ ಆ ಪ್ರದೇಶದ ಆ ಭಾಷಿಕರ ಸಂಸ್ಕೃತಿ ಆಚಾರ ವಿಚಾರಗಳ ಜೊತೆಗೆ ಸಾಹಿತ್ಯ ಶಿಕ್ಷಣವನ್ನು ಶೀಘ್ರವಾಗಿ ಅಭಿವೃದ್ಧಿಗೊಳಿಸಲಿಕ್ಕೆ ಇದು ಅಂದರೆ ಭಾಷೆ ಒಂದು ಮೂಲ ಆಧಾರವಾಗಬೇಕು ಅಂತ ಹೇಳಿ ಮೋತಿಲಾಲ್ ನೆಹರು ಸಮಿತಿ ವರದಿಯನ್ನು ಕೊಟ್ಟಿತ್ತು. ಈ ವರದಿಯ ಅನ್ವಯ ಭಾಷೆ ರಾಜ್ಯಗಳ ಪುನರ್ನಿರ್ಮಾಣಕ್ಕೆ ಹೇಗೆ ಮಹತ್ವವಾಯಿತು ಅಂದರೆ ಭಾಷೆಯ ಮಹತ್ವ. ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್. ಹೇಗೆ ಭಾಷೆ ರಾಜ್ಯಗಳ ಪುನರ್ನಿರ್ಮಾಣಕ್ಕೆ ಸಹಾಯವಾಯಿತು ಅಂತಂದರೆ, ಒಂದು ಭಾಷೆಯ ಜನರು ಅವರ ಸಂಸ್ಕೃತಿ ಸಂಪ್ರದಾಯಕ್ಕೆ ನಿಕಟವಾದಂತಹ ಸಂಬಂಧವನ್ನು ಹೊಂದಿರುವುದರಿಂದ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚನೆ ಆಗಬೇಕು ಅಂತ ಹೇಳಿ ಇದು ಒಂದನೆಯ ಮಹತ್ವ. ಎರಡನೆಯದ್ದು, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟಾಗ ಅದು ಸಾಕ್ಷರತೆಯನ್ನು ಅಭಿವೃದ್ಧಿಪಡಿಸುವಂತಹ ಮಾರ್ಗವಾಗುತ್ತೆ. ಅಂದರೆ ನಮಗೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನಾವು ಪಡೆದುಕೊಂಡಿವಿ ಅಂತಂದರೆ ಶೀಘ್ರವಾಗಿ ಅಭಿವೃದ್ಧಿಯನ್ನು ಹೊಂದಬಹುದು. ಇದು ಎರಡನೇ ಮಹತ್ವ. ಮೂರನೆಯದ್ದು, ಒಬ್ಬ ಮನುಷ್ಯ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವಾಗ ಅರ್ಥಪೂರ್ಣವಾಗುವುದು ಮತ್ತು ಯಾವಾಗ ಅವನು ಅದಕ್ಕೆ ನಿಕಟವಾಗಿ ಸಂಬಂಧವನ್ನು ಹೊಂದುವುದು ಅಂತಂದರೆ, ಜೊತೆಗೆ ಆ ರಾಜ್ಯದ ರಾಜಕೀಯ ಆಡಳಿತಾತ್ಮಕ ಚಟುವಟಿಕೆಗಳು ಯಾವಾಗ ಅರ್ಥಪೂರ್ಣವಾಗಿ ಜನರಿಗೆ ತಿಳಿಯುವುದು ಅಂತಂದರೆ, ಆ ವ್ಯಕ್ತಿಗಳಿಗೆ ಅವರದೇ ಭಾಷೆಯಲ್ಲಿ ನಾವು ಆಡಳಿತವನ್ನು ನೀಡುವುದಿರಬಹುದು, ಶಿಕ್ಷಣವನ್ನು ನೀಡುವುದಿರಬಹುದು. ಈ ವಿಚಾರಗಳು ಮಾತೃಭಾಷೆಯಲ್ಲಿ ನಡೆದಾಗ ಮಾತ್ರ ಇವು ಅರ್ಥಪೂರ್ಣವೆನಿಸಿಕೊಳ್ಳುತ್ತೆ ಮತ್ತು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪ್ರತಿಯೊಬ್ಬ ವ್ಯಕ್ತಿ ಪಾಲ್ಗೊಳ್ಳಲಿಕ್ಕೆ ಇದು ಸಹಾಯಕವಾಗುತ್ತೆ. ಇದು ಮೂರನೆಯ ಮಹತ್ವ. ನಾಲ್ಕನೇದ್ದು, ಭಾಷಾಧಾರಿತ ರಾಜ್ಯ ಮಾತ್ರ
ಭಾಷಾಧಾರಿತ ರಾಜ್ಯ ಮಾತ್ರ ಒಳ್ಳೆಯ ಶಿಕ್ಷಣವನ್ನು, ಒಳ್ಳೆಯ ಆಡಳಿತವನ್ನು, ಒಳ್ಳೆಯ ನ್ಯಾಯಿಕ ವಿಚಾರಗಳನ್ನು ಕೊಡಲಿಕ್ಕೆ ಸಾಧ್ಯ. ಅದು ತಾಯಿ ಭಾಷೆಯಲ್ಲೇ ಇರಬೇಕು ಅಂತ ಹೇಳಿ ನೋಡಿ. ಸೊ ಸ್ವತಂತ್ರ ಭಾರತ ಭಾಷಾವಾರು ತತ್ವಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ. ಮತ್ತು ಜನರಿಗೂ ಸಹಿತ ಅದುವೇ ಬೇಕಾಗಿತ್ತು. ಭಾಷಾಧಾರಿತ ರಾಜ್ಯವನ್ನು ರಚನೆ ಮಾಡುವುದು ಜನರಿಗೆ ಅದು ಬಹಳಷ್ಟು ಅವಶ್ಯಕವಾಗಿತ್ತು. ಹೀಗೆ ಭಾಷೆ ತನ್ನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾಕೆ ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನು ರಚನೆ ಮಾಡಬೇಕು ಅಂತಂದರೆ ಈ ವಿಷಯಕ್ಕಾಗಿ ರಾಜ್ಯವನ್ನು ರಚನೆ ಮಾಡಬೇಕು ಅಂತ ಹೇಳಿ. ಆನ್ ದ ಬೇಸ್ ಆಫ್ linguistic principle, reorganization of a state. See, why we reorganize the states on the base of language or a linguistic? See, there is a report, that is Motilal Nehru report. See, what it glimpses, what it said to government, when a government provide administration, facilities, education to the people that should be in their mother language, then only they realize about the administration, about the education, about the life, and they able to calculate their daily life. They able to lead their total life in the society. A language which helps to all individuals in the society to making their life beautiful in society. If they do not understand the policies implemented by the government, then definitely they can't follow, they can't respect. If you want to build a nation on the base of legal manner, first you should realize people what you did for and what you are going to do for people. Without understanding a language or a communication, they can't participate. See, Motilal Nehru and his report said, you should provide, you should organize state on base of the mother language of the people of the country. See, why? Because they have a closer relationship between culture, tradition, custom, celebrations. See, if you want to develop your culture, then you should give education in their own language, own mother language. Then only you can see. Otherwise, there is no chance. See. So, how a language is important to the reorganization of states. See, first one, people who have a close relationship with their culture, tradition, celebrations. This is all are depend on the language. The language. We have multi-cultures. We had
multi celebrations. We are all people of the nation, but we have a separate culture, tradition, language. When you realize about your culture, tradition, customs, celebrations, that it would be in your mother language only. Otherwise, you can't understand. As you Karnataka people, you speak Kannada and you understand Kannada properly, then just tomorrow onwards I depute you Maharashtra just to communicate with Maharashtra people for the reason to fulfilling your daily wants and needs. It's a very horrible experience actually. See, when you happy, then you are all realize all those activities in daily life by your own language, then you are happy. Otherwise, no chance. See, the language which is a base to the development of education and improvisation of literacy ratio. Third one, a common man and democracy can be real only when a politics and administration conduct in his own language, then only it become a meaningful. Otherwise, this is meaningless. So, language is important. Fourth one, linguistic state can be provide education, culture, administration, judicial activities in mother tongue only. Linguistic state can only provide in their mother language. Education, administration, judicial activities, political activities, see, they should be in mother language of concerned people, then only they understand. See, so these four importance of language is a base to the reorganization of state. After independent India, there is an opinion created in the country. Should we reorganize states on the base of language? See, this is a thing which is become a burning issue at that time. After independent India, we have many more problems in front of the government to maintain law and order, political defects. They are made to the thinking a government, but government postponed all demands of various states. Why? Because the national unity and integrity, that is the main problem at that time. Government think different actually. Once we allow to separate states on the base of language, then people, what is the guarantee to not asking a separate nation in the country? So, for the reason they postponed the demands of various states on the base of language, reorganization of state. But in 1948,
The committee which was appointed, JVP. See, JVP, it means, sometime ask you expound a JVP. Jawaharlal Nehru, Sardar Vallabhbhai Patel, PV Menon. This is triple man committee, which was appointed in 1948. See, the Constitution Assembly of India to appoint a JVP commission or a committee for the reason to study about the reorganization of states on the base of language. Is it helpful to the country or against to the country? In 1948. In this situation, in 1952, the great mob leader at the time and a freedom fighter also, Potti Sriramulu, who conduct fasting against the government for the reason to reorganize the state, which on the base of language they want to separate Andhra state. Finally, in 1953, Potti Sriramulu was died. See, the death instant of Potti Sriramulu, a government take initiative part in the state reorganization on the base of language. In 1953, the first state which was organized or marked in India, that is Andhra Pradesh. Andhra, on the base of language, the first state which was reorganized. After that, many states are demanding or asking a government to make our state also separate on the base of language. For the reason, in 1953, SRC committee was formed. SRC, it means State Reorganization Committee. State Reorganization Committee. So, a State Reorganization Committee or a State Reorganization Act, we'll see in next discussion after completion of Kannada medium explanation. ನೋಡಿ, ನಾನು ಆಗಲೇ ಹೇಳಿದ್ದೆ, ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ, ಆ ಸಂದರ್ಭಕ್ಕೆ ಭಾರತದಲ್ಲಿ ಅಂದರೆ ಸ್ವಾತಂತ್ರ್ಯ ನಂತರ ಹಲವಾರು ಸಮಸ್ಯೆಗಳು ಇದ್ದಂಥದ್ದು. ಒಂದು, ರಾಜಕೀಯ ಅಭದ್ರತೆ ಇತ್ತು. ಎರಡು, ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವುದಿತ್ತು. ಕಾಶ್ಮೀರದ ಸಮಸ್ಯೆ ಬಹಳ ಪ್ರಮುಖವಾಗಿತ್ತು. ಅಂತಹ ಸಂದರ್ಭದಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವುದು ಇದು ಸರ್ಕಾರದ ಮುಂದೆ ಬಹುದೊಡ್ಡ ಸಮಸ್ಯೆ ಆಯಿತು. ಯಾಕಂದರೆ ಸರ್ಕಾರ ಒಂದು ವಿಭಿನ್ನವಾದಂತಹ ಚಿಂತನೆಯನ್ನು ಮಾಡಿತು. ಏನು ಅಂತಂದರೆ, ಭಾರತದ ಸಮಗ್ರತೆ ಮತ್ತು ಏಕತೆಯ ದೃಷ್ಟಿಯಿಂದ ಭಾಷಾಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಿದರೆ ಮುಂದೊಂದು ದಿನ ಅಖಂಡ ಭಾರತಕ್ಕೆ ಸಮಸ್ಯೆ ಆಗಬಹುದು ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸ್ತು. ಅದಕ್ಕೆ ಅದನ್ನು ಮುಂದೆ ಹಾಕ್ತಾ ತೆಗೆದುಕೊಂಡು ಬಂದರು. ಆದರೆ 1948ರಲ್ಲಿ ಸಂವಿಧಾನ ರಚನಾ ಸಭೆ ಒಂದು ಕಮಿಟಿಯನ್ನು ನೇಮಕ ಮಾಡ್ತು. ಅದಕ್ಕೆ JVP ಕಮಿಟಿ ಅಂತ ಹೇಳಿ ಹೆಸರನ್ನು ಕೊಡ್ತು. JVP ಅಂತಂದರೆ ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಒಂದು ಮಾರ್ಕಿಗೆ ಇದನ್ನು ಕೇಳಬಹುದು. JVP ಅಂತಂದರೆ
ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಪಿ ವಿ ಮೇನನ್. ಈ 3 ಸದಸ್ಯರನ್ನು ಒಳಗೊಂಡಂತಹ ಸಮಿತಿಯ ಉದ್ದೇಶ ಏನಾಗಿತ್ತು ಅಂತಂದರೆ, ಭಾಷೆಯ ಆಧಾರದ ಮೇಲೆ ಪ್ರಾಂತಗಳನ್ನು ರಚನೆ ಮಾಡುವುದಾದರೆ ಇದು ಭಾರತದ ಒಕ್ಕೂಟಕ್ಕೆ ಸಹಾಯಕವಾಗಬಹುದು ಅಥವಾ ವಿರೋಧವಾಗಬಹುದು ಅನ್ನುವಂತಹ ವಿಚಾರವನ್ನು ಅಧ್ಯಯನ ಮಾಡಲಿಕ್ಕೆ ನೇಮಕವಾದಂತಹ ಕಮಿಟಿ. ಈ ಸಂದರ್ಭದಲ್ಲಿ 1952ರಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಲೇಬೇಕು ಅಂತ ಹೇಳಿ ಹೋರಾಟಗಳು ತೀವ್ರಗತಿಯಾಗಿ ನಡೆದು, ಅದರಲ್ಲಿ ಮೊದಲ ಬಾರಿಗೆ ಜನಪ್ರಿಯ ಸ್ವತಂತ್ರ ಹೋರಾಟಗಾರರು ಮತ್ತು ಭಾಷಾಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅನ್ನುವಂಥ ಹೋರಾಟಕ್ಕೆ ನಾಯಕರೆನಿಸಿಕೊಂಡಂಥವರು ಪೊಟ್ಟಿ ಶ್ರೀರಾಮುಲು ಅವರು ಆಂಧ್ರ ಪ್ರದೇಶದವರು. ಪೊಟ್ಟಿ ಶ್ರೀರಾಮುಲುರವರು ಕೇಂದ್ರ ಸರ್ಕಾರದ ವಿರುದ್ಧ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ಉಪವಾಸವನ್ನು ಕುಳಿತರು. ದ ಕಂಡಕ್ಟ್ 58 days ಫಾಸ್ಟಿಂಗ್. ಆ್ಯಕ್ಚುಲಿ 58 ದಿನಗಳ ನಿರಂತರವಾದಂತಹ ಉಪವಾಸವನ್ನು ಕೈಗೊಂಡಂತಹ ಪೊಟ್ಟಿ ಶ್ರೀರಾಮುಲು ಅಂತಿಮವಾಗಿ ನಿಧನವಾಗ್ತಾರೆ. ಇದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಮುಂದೆ ಇಂತಹ ಹೋರಾಟಗಳಿಂದ ಭಾರತದಲ್ಲಿ ಸಮಸ್ಯೆ ಆಗಬಹುದು, ದಂಗೆಗಳು ಏಳಬಹುದು ಅನ್ನುವಂತಹ ವಿಚಾರದಿಂದ 1953ರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನು ರಚನೆ ಮಾಡ್ತಾರೆ. ಮೊದಲು ರಾಜ್ಯ ರಚನೆಯಾಗಿದ್ದು ಭಾಷೆಯ ಆಧಾರದ ಮೇಲೆ ಆಂಧ್ರ ಪ್ರದೇಶ. ಇದನ್ನು ನೆನಪಿಟ್ಕೊಳ್ಬೇಕು ಚೆನ್ನಾಗಿ. 1953ರಲ್ಲಿ ಅದೇ ವರ್ಷ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡ್ತಾರೆ, ಸ್ಟೇಟ್ ರೀಆರ್ಗನೈಜೇಷನ್. ಅಂದರೆ 1953ರಲ್ಲಿ ಅಂದರೆ ರಾಜ್ಯಗಳ ಪುನರ್ ರಚನಾ ಸಮಿತಿಯನ್ನು ನೇಮಕ ಮಾಡ್ತಾರೆ. ಈ ಸಮಿತಿ ತನ್ನ ಅಧ್ಯಯನವನ್ನು ಮಾಡಿ ಆ ಅಧ್ಯಯನದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಆ ಕೇಂದ್ರ ಸರ್ಕಾರ ಅಧ್ಯಯನದ ವರದಿಯ ಆಧಾರದ ಮೇಲೆ 1953 ಡಿಸೆಂಬರ್ ಈ ತಿಂಗಳಿನಲ್ಲಿ ರಾಜ್ಯ ಪುನರ್ರಚನಾ ಸಮಿತಿಯನ್ನು ನೇಮಕ ಮಾಡಿರ್ತಾರೆ. ಈ ಸಮಿತಿಯಲ್ಲಿ ನ್ಯಾಯಮೂರ್ತಿ ಫಜಲ್ ಅಲಿ, ಕೆ ಎಂ ಪಣಿಕರ್, ಹೃದಯನಾಥ್ ಕುಂಜರು ಈ 3 ಜನ ರಾಜ್ಯ ಪುನರ್ರಚನಾ ಸಮಿತಿಯ ಸದಸ್ಯರಾಗಿರ್ತಾರೆ. ಅವರು ತಮ್ಮ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರೆ. ನೋಡಿ ಅದು ಏನು ಅಂತಂದರೆ 1956ರ ರಾಜ್ಯ ಪುನರ್ರಚನಾ ಕಾಯ್ದೆ. When the government of India appointed Triple Man Committee in 1953 December, the members of State Reorganization Committee, Justice Fajal Ali, K. M. Panikkar, Hridayanath Kunjru. See, they prepared report to the government and finally they submit the report to the government. That is a cause for 1956 State Reorganization Act. No. The State Reorganization Act of 1956, it was a prepared report of Justice Fajal Ali, K. M. Panikkar and Hridayanath Kunjru. In 1955, they met and prepared a bill of state reorganization, and in April 1956
April 1956, introduced a bill in parliament and gotten a majority in from parliament also. In 1956 November, the bill become a law or an act in the country. See, that is a 1956 State Reorganization Act. According to this 1956 State Reorganization Act, they are not only considered the language is only based to the reorganization of state, they also think about the economical condition, backwardness and current problems what they are facing people in a particular regionality. They given a scope to the improvisation or development of particular regionalities. The main features of 1956 State Reorganization Act. Main features of 1956 State Reorganization Act. What are the main features? Just to listen carefully. Abolishing the distinction between part A, B, C, D states. This is first feature. Second one, established up to 2 category states in the country. They are, first one, states. They are normal states like Karnataka, Maharashtra, Andhra Pradesh. Second one, union territories. They are backward regionalities actually, states and union territories. See, third one, abolition of Raja Pramukhas. See, what I talked about in a previous class about Raja Pramukha. The Raja Pramukha office was cancelled or abolished. Fourth one, act provided for creation of 14 states and 6 union territories. According to 1956 State Reorganization Act, which is provided to creation 14 states and 6 union territories. See, this is a main feature of 1956 State Reorganization Act. Nowadays, according to 31st October 2019, we have 28 states and 8 union territories now at present in the country. 28 states and 8 union territories. See, ಕನ್ನಡದವರು 1956ರ ರಾಜ್ಯ ಪುನರ್ರಚನಾ ಕಾಯ್ದೆ, ರಾಜ್ಯ ಪುನರ್ರಚನಾ ಕಾಯ್ದೆ ಇದು 1953 ಡಿಸೆಂಬರ್ನಲ್ಲಿ ನೇಮಕವಾದಂತಹ ರಾಜ್ಯ ಪುನರ್ರಚನಾ ಕಮಿಟಿಯ ವರದಿಯ ಆಧಾರಿತವಾಗಿ ರಚನೆಯಾಗಿರುವಂತಹ ಕಾಯ್ದೆ. ರಾಜ್ಯ ಪುನರ್ರಚನಾ ಸಮಿತಿಯಲ್ಲಿ ಇದ್ದಂತಹ ಸದಸ್ಯರು ನ್ಯಾಯಮೂರ್ತಿ ಫಜಲ್ ಅಲಿ, KM ಪಣಿಕರ್, ಹೃದಯನಾಥ್ ಕುಂಜ್ರು. ಇವರು 1955ರಲ್ಲಿ ಸಭೆಯನ್ನು ಸೇರ್ತಾರೆ. ರಾಜ್ಯ ಪುನರ್ರಚನಾ ಕಾಯ್ದೆಯ ವರದಿಯನ್ನು ಸಿದ್ಧಪಡಿಸ್ತಾರೆ. ಆ ಸಿದ್ಧಪಡಿಸಿದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. 1956 ಏಪ್ರಿಲ್ನಲ್ಲಿ ಸರ್ಕಾರ ಈ
ಮಸೂದೆಯನ್ನು ಸದನದಲ್ಲಿ ಮಂಡನೆಯನ್ನು ಮಾಡಿ ಸಂಸತ್ತಿನಿಂದ ಅಂಗೀಕಾರವನ್ನು ಪಡೆಯುತ್ತೆ. 1956 ನವೆಂಬರ್ ತಿಂಗಳಿನಲ್ಲಿ ಈ ರಾಜ್ಯ ಪುನರ್ರಚನಾ ಕಾಯ್ದೆ ಜಾರಿಗೆ ಬರುತ್ತೆ. ಕಾಯ್ದೆ ಜಾರಿಗೆ ಬಂದ ಮೇಲೆ ಅದು ಕೇವಲ ಭಾಷೆಯೊಂದನ್ನೇ ಆಧಾರವಾಗಿಟ್ಕೊಂಡು ರಾಜ್ಯವನ್ನು ರಚನೆ ಮಾಡಲಿಕ್ಕೆ ಹೇಳುವುದಿಲ್ಲ. ಬದಲಾಗಿ ಭಾಷೆಯ ಜೊತೆಗೆ ಆ ಪ್ರದೇಶಗಳ ಆರ್ಥಿಕ ಸ್ಥಿತಿಗತಿಗಳು, ದಿನನಿತ್ಯದ ಸಮಸ್ಯೆಗಳು ಇವುಗಳನ್ನು ಸಹಿತ ಹೋಗಲಾಡಿಸಲಿಕ್ಕೆ ಈ ಕಾಯ್ದೆಯ ಮೂಲಕ ಪ್ರಯತ್ನವನ್ನು ಮಾಡ್ತಾರೆ. ಈ 1956 ರಾಜ್ಯ ಪುನರ್ ರಚನಾ ಕಾಯ್ದೆ ಇದು ಕೆಲವೊಂದಿಷ್ಟು ಮುಖ್ಯ ವಿಷಯಗಳನ್ನು ಹೇಳಿಕೊಡುತ್ತೆ. ಆ ಮುಖ್ಯ ವಿಷಯಗಳು ಅಥವಾ ವಿಚಾರಗಳು ಏನು ಅಂತಂದರೆ, ಒಂದನೇದ್ದು, ಈಗಾಗಲೇ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಂತಹ ಎ, ಬಿ, ಸಿ, ಡಿ ಈ ಭಾಗದ ರಾಜ್ಯಗಳನ್ನು ರದ್ದುಗೊಳಿಸಲಾಗುತ್ತೆ. ಇದು ಒಂದನೆಯ ಲಕ್ಷಣ. ಎರಡನೇದ್ದು, 2 ಪ್ರಕಾರದ ರಾಜ್ಯಗಳನ್ನು ರಚನೆ ಮಾಡಲಿಕ್ಕೆ ಈ ಕಾಯ್ದೆ ಹೇಳುತ್ತೆ. ಒಂದು, ರಾಜ್ಯಗಳು, ಸಾಮಾನ್ಯ ರಾಜ್ಯಗಳು. ನಾವು ಈಗ ಹೆಂಗದೀವಿ, ಕರ್ನಾಟಕ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಕೇರಳ ಅಂತದೀವಲ್ಲ, ಹಿಂಗೆ ರಾಜ್ಯಗಳು. ಎರಡನೇದ್ದು, ಕೇಂದ್ರಾಡಳಿತ ಪ್ರದೇಶಗಳು. ಈ 2 ಪ್ರಕಾರದ ಪ್ರದೇಶಗಳನ್ನು ನಿರ್ಮಾಣ ಅಥವಾ ರಚನೆ ಮಾಡಲಿಕ್ಕೆ ಈ ಕಾಯ್ದೆ ಹೇಳುತ್ತೆ. ಮೂರನೇದ್ದು, ರಾಜ ಪ್ರಮುಖ ಅನ್ನುವ ಹುದ್ದೆಯ ಬಗ್ಗೆ ನಾನು ಹೇಳಿದ್ದೆ. ರಾಜ ಪ್ರಮುಖ, ಇದನ್ನು ಕಳೆದ ತರಗತಿಯಲ್ಲಿ ನಾನು ಮಾತಾಡಬೇಕಾದ್ರೆ ಈ ವಿಚಾರದ ಬಗ್ಗೆ ಹೇಳಿದ್ದೆ, ರಾಜ ಪ್ರಮುಖದ ಬಗ್ಗೆ. ಈ ಹುದ್ದೆಯನ್ನು ಈ ಕಾಯ್ದೆಯ ಮೂಲಕ ರದ್ದುಗೊಳಿಸಲಾಯಿತು. ಜೊತೆಗೆ ಈ ಕಾಯ್ದೆಯ ಅನ್ವಯ ಒಟ್ಟು 14 ರಾಜ್ಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ನಿರ್ಮಾಣ ಮಾಡಲಿಕ್ಕೆ 1956 ರಾಜ್ಯ ಪುನರ್ರಚನಾ ಕಾಯ್ದೆ ಒಪ್ಪಿಗೆಯನ್ನು ಕೊಡ್ತು. 14 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶ. ಪ್ರಸ್ತುತ ಭಾರತದಲ್ಲಿ 31 ಅಕ್ಟೋಬರ್ 2019 ತಿದ್ದುಪಡಿ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಇವತ್ತು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಇರುವಂಥದ್ದು. ಕಾಶ್ಮೀರ ರಾಜ್ಯವಾಗಿತ್ತು, ಅದು ಈಗ ಕೇಂದ್ರಾಡಳಿತ ಪ್ರದೇಶವಾಯಿತು. ಲಡಾಖ್ ಇದು ಹೊಸ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರ್ಪಡೆ ಆಯಿತು. ನೋಡಿ, according to 1956 Act, all states are not organized at a time. See, why? Because there is an agitation within a state on the base of develop a language or a by-language. There is an agitation in the particular states. In Bombay, Marathi and Gujarati, that is a mixed language state first. In 1960, on the base of language, Maharashtra and Gujarat become separate states. Maharashtra and Gujarat become a separate state on the base of language. In Punjab also, Akali Dala Sikh, Punjabis, they are communalists. But Hindi language people, Bharatiya Janasangha, they are Hinduist. In Punjab also 1966 become divided as Punjab and Haryana. Akali Dal people remains with Punjab and Hindus, Hindi language people become a separate in Haryana state. See, the act which
provided equal preference to all state forming their own state on the base of language, but still we are under struggling for it. Why? Because the demand of states which are separate on the base of language till not completed. Take for example, this is a failure of government actually. Why? Because there is a regional imbalances are there. Government making some mistakes today. Part of the state, they have more urgency to development of the particular part in the state and neglect some southern part of the state. So for the reason, regional imbalance, economical backwardness, illiteracy, poverty and poverty, that leads to once again separate state within a state. Take for example, in Maharashtra, Vidarbha, they are struggling for a separate state. In Uttar Pradesh, Hariyat regionality people, they are also demanding separate state. In Paschim Bengal, Gurkha land, take our own example, Karnataka. See, in Karnataka, Uttar Karnataka people, they struggling and fighting for their own Uttar Karnataka state in Karnataka. See, but when it will come true, I don't know actually. See, but we have rights to ask our opportunities. See, so this is about 1956 State Reorganization Act. So linguistic state में faster separatism and thus weakness national unity. See, actually this is a old thought of a government, but whatever state become a separate on the base of language or other reason, as we part of the country, all regionality showing unity and integrity, oneness among the separate states of India. We are all respect a single country. We are all respect a single nation, single constitution, single government. See, we are all the citizens of the country. We are all Indians. By staying at Karnataka, this is our personal life in the state. We are Kannada language people. We are living here, but although we are Indians. See, okay, this is about State Reorganization Act of 1956. I conclude here with this last concept. This is about your first chapter explanation. The first chapter, it comes and end now. So please keep in your mind, carefully watch the videos, and if you have more interest, discuss with me. I am ready to discuss with you people. So please watch the video. Okay, thank you one and all. And next, Kannada medium. 1956 ಕಾಯ್ದೆ ಜಾರಿಗೆ ಬಂದಾಗ ಎಲ್ಲ ರಾಜ್ಯಗಳು ಒಂದೇ ಸಮಯಕ್ಕೆ ರಚನೆ ಆಗಲಿಲ್ಲ, ಹಂತ ಹಂತವಾಗಿ ರಾಜ್ಯಗಳು ರಚನೆ ಆದವು. ಯಾಕಂದರೆ ಆ ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಏನಿದ್ದು ಅಂತಂದರೆ, ಒಂದೇ ರಾಜ್ಯದಲ್ಲಿ ಎರಡೆರಡು ಭಾಷೆಯನ್ನು ಮಾತನಾಡುವಂತಹ ಜನರು ವಾಸವನ್ನು ಮಾಡ್ತಾಯಿದ್ರು. ಆ ಕಾರಣದಿಂದ ಈ ಉದಾಹರಣೆಗೆ ಹೇಳಬೇಕು ಅಂತಂದರೆ, 1960ರಲ್ಲಿ ಬಾಂಬೆದಲ್ಲಿ ಗುಜರಾತಿ ಮಾತಾಡುವಂತಹ ಭಾಷಿಕರು ಮತ್ತು ಮರಾಠಿ ಮಾತಾಡುವಂತಹ ಭಾಷಿಕರು 1960ರಲ್ಲಿ
ಭಾಷೆಯ ಆಧಾರದ ಮೇಲೆ ಮರಾಠಿ ಮಾತಾಡುವವರು ಮಹಾರಾಷ್ಟ್ರ, ಗುಜರಾತ್ ಮಾತಾಡುವವರು ಗುಜರಾತ್ ಅಂತ ಹೇಳಿ ಅಖಂಡ ಬಾಂಬೆಯನ್ನು 1960ರಲ್ಲಿ 2 ಭಾಗಗಳನ್ನಾಗಿ 2 ರಾಜ್ಯಗಳನ್ನಾಗಿ ನಿರ್ಮಾಣ ಮಾಡಲಾಯಿತು. ಅದು ಮಹಾರಾಷ್ಟ್ರ ಮತ್ತು ಗುಜರಾತ್. ಇದೇ ರೀತಿ 1966ರಲ್ಲಿ ಮತ್ತೊಂದು ಸಮಸ್ಯೆ ಆಯಿತು. ಪಂಜಾಬದಲ್ಲಿ ಅಕಾಲಿದಳ ಸಿಖ್ ಸಮುದಾಯದ ಪಂಜಾಬಿಗರು, ಸಿಖ್ ಸಮುದಾಯದವರು ಮತ್ತು ಭಾರತೀಯ ಜನಸಂಘದ ಹಿಂದೂವಾದಿಗಳು ಹಿಂದಿ ಭಾಷೆಯನ್ನು ಮಾತಾಡುವವರು ಅವರು ಸಹಿತ ಇದೇ ಆಧಾರದ ಮೇಲೆ ಪ್ರತ್ಯೇಕ ರಾಜ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಆಸಕ್ತಿಯನ್ನು ತೋರಿದ್ರ ಪರಿಣಾಮ ಪಂಜಾಬ್ 1966ರಲ್ಲಿ 2 ರಾಜ್ಯಗಳಾಗಿ ವಿಂಗಡಣೆ ಆಯಿತು. ಒಂದು ಪಂಜಾಬ್, ಇನ್ನೊಂದು ಹರಿಯಾಣ. ಹೀಗೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಟ್ಟ ಮೇಲೆ ಬಹಳಷ್ಟು ಬೇಡಿಕೆಗಳು ಇನ್ನೂ ನಮ್ಮ ದೇಶದಲ್ಲಿ ಇರುವಂಥದ್ದು. ಭಾಷೆಯ ಕನ್ನಡವನ್ನು ಮಾತಾಡುವವರು ಕನ್ನಡ, ಕರ್ನಾಟಕ ಅಂತ ಹೇಳಿ ನಾವು ಹೇಳ್ಬೋದು. ಆದರೆ ಕರ್ನಾಟಕದಲ್ಲಿನೇ ಮತ್ತೆ 2 ಭಾಗಗಳನ್ನು ಭಾಷೆಯ ಆಧಾರದ ಮೇಲೆ, ಅಂದರೆ ಭಾಷೆಯ ಶೈಲಿಯ ಆಧಾರದ ಮೇಲೆ ನಾವು ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಂಥವ್ರು. ಯಾಕೆ ಹಿಂಗಾಗ್ತಾವು ಕೆಲವೊಂದು ಸಂದರ್ಭದಲ್ಲಿ ಅಂತಂದರೆ, ಪ್ರಾದೇಶಿಕ ಸಮತೋಲನವನ್ನು ಕಾಯ್ದುಕೊಳ್ಳದೇ ಇದ್ದಾಗ ಇಂಥ ಸಮಸ್ಯೆಗಳು ಏರ್ಪಡ್ತವೆ. ಇದು ಸರ್ಕಾರದ ತಪ್ಪು ಇದರಲ್ಲಿ ಇರುವಂಥದ್ದು. ಒಂದು ಪ್ರದೇಶವನ್ನು ಶೀಘ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಹೋಗುವಂಥದ್ದು, ಇನ್ನೊಂದು ಪ್ರದೇಶವನ್ನು ಕಡೆಗಣಿಸುವಂಥದ್ದು, ಇದು ಸರ್ಕಾರದ ತಪ್ಪು ಸಹಿತ ಇರುವಂಥದ್ದು. ಯಾವಾಗ ಜನರು ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಆವಾಗ ಸರ್ಕಾರದ ಮುಂದೆ ಈ ಬೇಡಿಕೆಯನ್ನು ಸಹಜವಾಗಿ ಇಡ್ತಾರೆ. ನೀವು ನಮ್ಮನ್ನು ಪರಿಗಣಿಸುವುದಿಲ್ಲ, ಅಭಿವೃದ್ಧಿಪಡಿಸುವುದಿಲ್ಲ, ಕಡೆಗಣಿಸಿದ್ದೀರಿ, ಅದಕ್ಕೆ ನಾವು ಪ್ರತ್ಯೇಕವಾದಂತಹ ರಾಜ್ಯವನ್ನು ರಚನೆ ಮಾಡ್ಕೊಳ್ತೀವಿ ಅಂತ ಹೇಳಿ ಇಂತಹ ಬೇಡಿಕೆಗಳನ್ನು ಇಡುವುದು ಸಹಜ. ಅಂತಹ ಪ್ರಸ್ತುತ ಬೇಡಿಕೆಗಳು ಯಾವುವು ಅಂತಂದರೆ, ಒಂದೇ ರಾಜ್ಯದಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವಂಥದ್ದು. ಮಹಾರಾಷ್ಟ್ರದಲ್ಲಿ ವಿದರ್ಭ, ಉತ್ತರ ಪ್ರದೇಶದಲ್ಲಿ ಹರಿತ್, ಪಶ್ಚಿಮ ಬಂಗಾಳದಲ್ಲಿ ಗೂರ್ಖಾಲ್ಯಾಂಡ್ ಮತ್ತು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ. ಇವು ಭಾಷೆಯ ಆಧಾರದ ಮೇಲೆ ಅನ್ನುವುದಕ್ಕಿಂತಲೂ ಪ್ರಾದೇಶಿಕ ಅಸಮಾನತೆಯ ಆಧಾರದ ಮೇಲೆ ಈ ಪ್ರದೇಶಗಳು ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಅದು ಮುಂದೆ ಯಾವಾಗ ಈಡೇರುತ್ತೋ ಏನಂತ ಹೇಳಿ ನೋಡಬೇಕು ಅಷ್ಟೇ. ಸೊ ಈ ಮೊದಲು ಭಾಷಾವಾರು ರಾಜ್ಯಗಳ ಕಲ್ಪನೆ, ಇದು ರಾಷ್ಟ್ರೀಯ ಏಕತೆ, ಐಕ್ಯತೆಗೆ ಧಕ್ಕೆ ಅನ್ನುವಂತಹ ವಿಚಾರ ಸರ್ಕಾರವನ್ನು ಇದು ಕಾಡಿತ್ತು. ಆದರೆ ಇಂದು ಭಾಷೆಯ ಆಧಾರದ ಮೇಲೆ ಅಥವಾ ಯಾವುದೇ ಕಾರಣದ ಆಧಾರದ ಮೇಲೆ ರಾಜ್ಯಗಳು ರಚನೆ ಆದಾಗ್ಯೂ ಸಹಿತ ಅದು ಪ್ರಾದೇಶಿಕತೆಗೆ, ಏಕತೆಗೆ, ಐಕ್ಯತೆಗೆ ಧಕ್ಕೆ ಆಗುವುದಿಲ್ಲ ಅನ್ನುವಂತಹ ಎಲ್ಲ ಪ್ರಸಂಗಗಳನ್ನು, ದೃಷ್ಟಾಂತಗಳನ್ನು ನಾವು ಈ ದೇಶದಲ್ಲಿ ಕಂಡಿರುವಂಥದ್ದು. ಅದಕ್ಕಾಗಿ ಏಕತೆಯ ದೃಷ್ಟಿಕೋನದಿಂದ ನಾವು ಪ್ರತ್ಯೇಕವಾದಂತಹ ರಾಜ್ಯಗಳನ್ನು ರಚನೆ ಮಾಡಿಕೊಂಡಾಗಿಯೂ ಸಹಿತ ನಾವು ಈ ದೇಶಕ್ಕೆ, ಈ ದೇಶದ ಸಂವಿಧಾನಕ್ಕೆ, ಸರ್ಕಾರಕ್ಕೆ, ಈ ದೇಶದ ಐತಿಹಾಸಿಕ ಭವ್ಯ ಪರಂಪರೆಗೆ, ಇದರ ಇತಿಹಾಸಕ್ಕೆ ಗೌರವವನ್ನು ಕೊಡುವುದರ ಮೂಲಕ ನಮ್ಮ ಭಾಷೆಯಲ್ಲಿ ನಾವು ಮಾತನಾಡೋಣ, ಬದುಕೋಣ. ಆದರೆ ಕೊನೆಯದಾಗಿ, ಅಂತಿಮವಾಗಿ ನಾವು ಈ ದೇಶದ ನಾಗರಿಕರು ಅನ್ನುವಂತಹ ಏಕತೆಯನ್ನು ಪ್ರದರ್ಶಿಸೋಣ. ನಾವು ಭಾರತೀಯರು ಅನ್ನುವಂತಹ ಏಕ ಅಭಿಪ್ರಾಯವನ್ನು ಎಲ್ಲ ಭಾಷಿಕ ರಾಜ್ಯಗಳು ಸೇರಿಕೊಂಡು ವ್ಯಕ್ತಪಡಿಸಿದಾಗ ಮಾತ್ರ ಈ ದೇಶವನ್ನು ನಾವು ಸುಭದ್ರವಾಗಿ, ಸಮೃದ್ಧವಾಗಿ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಇಲ್ಲಿಗೆ ನಿಮ್ಮ 1ನೇ ಅಧ್ಯಾಯದ ಎಲ್ಲ ವಿವರಣೆಗಳು ಮುಕ್ತಾಯ. ಮತ್ತು ಮುಂದೆ 2ನೇ ಅಧ್ಯಾಯದ ಜೊತೆಗೆ ನಾನು ನಿಮಗೆ ಮಾತನಾಡ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ಎಲ್ಲ ವಿಡಿಯೋಗಳನ್ನು ಚೆನ್ನಾಗಿ ನೋಡಬೇಕು. ಅದರಲ್ಲಿ ಹೇಳಿರುವಂತಹ ಪ್ರತಿಯೊಂದು ಸಂಗತಿಗಳನ್ನ ನೆನಪಿಟ್ಕೊಳ್ಬೇಕು ಅಥವಾ ಬರವಣಿಗೆ ರೂಪದಲ್ಲಿ ಬರಿಬೇಕು ನೋಟ್ ಪುಸ್ತಕದಲ್ಲಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಮಾತಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ನೇರವಾಗಿ ನನ್ನ ಹತ್ರ ಪ್ರಶ್ನೆಯನ್ನು ಮಾಡಬೇಕು. ಏಕೆಂದರೆ ನೀವು ನೇರವಾಗಿದ್ದಾಗ ಆ ಪಾಠ ಪ್ರವಚನಗಳು ವಿಭಿನ್ನವಾಗಿರ್ತವೆ. ಈಗ ನಾವೇ ಮಾಡಿ ನಿಮಗೆ ಕೆಲವೊಂದಿಷ್ಟು ವಿವರಣೆಯನ್ನು ನೀಡಬೇಕು ಅಂತಂದರೆ ಅದು ಸ್ವಲ್ಪ ಕಠಿಣವನಿಸುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು, ನೀವು ಚೆನ್ನಾಗಿ ವೀಕ್ಷಣೆಯನ್ನು ಮಾಡಿರಿ, ಪುಸ್ತಕವನ್ನು ಓದಿರಿ. ಕೆಲವೊಂದು ಸಂದರ್ಭದಲ್ಲಿ ನಾವೇನಾದರೂ ತಪ್ಪು ಹೇಳಿದರೆ ಅಥವಾ ಮಿಸ್ಟೇಕ್ ಮಾಡಿದರೆ, ಬೋರ್ಡ್ ಮೇಲೆ ಬರೆಯೋತ್ನಾಗ ಏನಾದರೂ ಡೇಟ್ ತಪ್ಪಾಗಿದ್ದರೆ ಅವುಗಳನ್ನು ನೇರವಾಗಿ ನಮ್ಮ ಗಮನಕ್ಕೆ ತರಬೇಕು. ಅದನ್ನು ನಾನು ಮತ್ತೆ ಸರಿ ಮಾಡಿ ನಿಮಗೆ ಹೇಳ್ತೇನೆ. ಓಕೆ, ಸೊ ಇಲ್ಲಿಗೆ ನಿಮ್ಮ 1ನೇ ಅಧ್ಯಾಯ ಮುಕ್ತಾಯ. ಇನ್ನು 2ನೇ ಅಧ್ಯಾಯದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿಯಾಗ್ತೇನೆ. ಧನ್ಯವಾದಗಳು. ನಮಸ್ಕಾರ.